ನಮಸ್ತೆ ಗೆಳೆಯರೇ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸ್ಟೋರಿ ವರ್ಲ್ಡ್ ಇನ್ ಕನ್ನಡ. ನಾವು ಇವತ್ತು SSP ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ ರಿನ್ಯೂವಲ್ ಆಗಿರುವುದನ್ನು ಹೇಗೆ ಕನ್ಫರ್ಮ್ ಮಾಡ್ಕೊಳ್ಳೋದಂತ ಈ ಒಂದು ವಿಡಿಯೋದಲ್ಲಿ ಇವತ್ತು ನೋಡ್ಕೊಂಡು ಬರೋಣ. ಹಾಗೆ ಅದರ ಜೊತೆಗೆ ಫೈನಲ್ ಅಪ್ಲಿಕೇಶನ್ ಹೇಗೆ ಸಬ್ಮಿಟ್ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಬನ್ನಿ ಗೆಳೆಯರಿಗೆ ಸ್ಟೆಪ್ ಬೈ ಸ್ಟೆಪ್ ನೋಡ್ಕೊಂಡು ಹೋಗೋಣ. ವಿಡಿಯೋ ಕೊನೆವರೆಗೂ ನೋಡಿ, ನಿಮಗೆ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ. ಬನ್ನಿ ಈಗ ತಡ ಮಾಡದೆ ಸ್ಕ್ರೀನ್ ಮೇಲೆ ಹೋಗೋಣ. ಮೊದಲಿಗೆ ಯಾವುದಾದ್ರೂ ಒಂದು ಬ್ರೌಸಿಂಗ್ ಸೈಟನ್ನು ಓಪನ್ ಮಾಡಿಕೊಳ್ಳಿ. SSP ಸ್ಪೇಸ್ ಪ್ರೀ ಮೆಟ್ರಿಕ್ಸ್ ಸ್ಕಾಲರ್ಶಿಪ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ. ಇಲ್ಲಿ ಬರುತ್ತೆ ನೋಡಿ, ಮೊದಲಿಗೆ ಅದರ ಮೇಲೆ ಟಿಕ್ ಮಾಡಿ. ಆಮೇಲೆ ಇಲ್ಲಿ ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಇಲ್ಲಿ ಕೆಳಗಡೆ ಬರ್ರಿ, ರೆಡ್ ಟಿಕ್ ಇದೆ, ಕ್ಲಿಕ್ ಮಾಡಿ. ನಂತರ ಇಲ್ಲಿ ಯೂಸರ್ ID ಪಾಸ್ವರ್ಡನ್ನು ಹಾಕ್ಕೊಳ್ಳಿ. ನಿಮಗೆ ಯೂಸರ್ ID ಪಾಸ್ವರ್ಡ್ ಗೊತ್ತಿಲ್ಲ ಅಂದರೆ ಅದನ್ನು ಹೇಗೆ ತಿಳಿದುಕೊಳ್ಳೋದು ಅಂತ ಇಲ್ಲಿ ನಿಮಗೆ ತೋರಿಸ್ತೀನಿ ನೋಡಿ. ಯಾವುದಾದ್ರೊಂದು ಬ್ರೌಸಿಂಗ್ ಸೈಟ್ ಓಪನ್ ಮಾಡಿ, ಅಲ್ಲಿ SSP ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ ಅಂತ ಸರ್ಚ್ ಮಾಡಿ. ಆಮೇಲೆ ಮೊದಲಿದ್ದು ಓಪನ್ ಮಾಡಿ. ಕೆಳಗಡೆ ಬಂದು ಕ್ಲಿಕ್ ಹೆರ್ ಟು ಕ್ರಿಯೇಟ್ ನ್ಯೂ ಅಕೌಂಟ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಕ್ರಿಯೇಟ್ ನ್ಯೂ ಅಕೌಂಟ್ ಅಂತ ಇಲ್ಲಿ ತೋರಿಸ್ತಾ ಇದೆಯಲ್ಲ, ಇದನ್ನು ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಅವರ ವಿದ್ಯಾರ್ಥಿಗಳ ಆಧಾರ್ ಕಾರ್ಡ್ ನಂಬರನ್ನು ಎಂಟ್ರಿ ಮಾಡಬೇಕಾಗುತ್ತೆ, ಇಲ್ಲಿ ಎಂಟ್ರಿ ಮಾಡಿ. ತದನಂತರ ಕ್ಲಿಕ್ ಟು ಪ್ರೊಸೀಡ್ ಅಂತ ಒತ್ತಿ ಕ್ಲಿಕ್ ಮಾಡಿ. ಅವರು ಈಗಾಗಲೇ ರಿಜಿಸ್ಟರ್ ಆಗಿದ್ದರೆ ಅವರು SSP ಯೂಸರ್ ID ಬರುತ್ತೆ. ಹಾಗೆ ಅದರ ಜೊತೆ SSP ಯೂಸರ್ IDಗೆ ಲಿಂಕ್ ಇರೋ ಮೊಬೈಲ್ ನಂಬರ್ ಕೂಡ ಶೋ ಆಗುತ್ತೆ. ಅದನ್ನು ಯೂಸರ್ ID ಒಂದು ಬುಕ್ನಲ್ಲಿ ನೋಟ್ ಮಾಡಿ ಇಟ್ಕೊಳ್ಳಿ. ತದನಂತರ ಮತ್ತೊಂದು ಡ್ಯಾಶ್ಬೋರ್ಡ್ ಓಪನ್ ಮಾಡಿ. ಅಲ್ಲಿ ಚೇಂಜ್ ಯುವರ್ ಪಾಸ್ವರ್ಡ್ ಅಂತ ಇರುತ್ತೆ ನೋಡಿ, ಪಾಸ್ವರ್ಡ್ ಚೇಂಜ್ ಮಾಡಬೇಕಾಗುತ್ತೆ. ಅಲ್ಲಿ ಸ್ಟೂಡೆಂಟ್ ID ಯೂಸರ್ ID ಇರುತ್ತಲ್ಲ, ಅದನ್ನು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಕೆಳಗಡೆ 8 ಕ್ಯಾರೆಕ್ಟರ್ ಇರುವಂಥ ಒಂದು ಹೊಸ ಪಾಸ್ವರ್ಡನ್ನು ಸೆಟ್ ಮಾಡಬೇಕಾಗುತ್ತೆ ಇಲ್ಲಿ ನೀವು. ಹಾಗೆ ಅದರ ಕೆಳಗಡೆ ಸೇಮ್ ಪಾಸ್ವರ್ಡ್ ಹಾಕಿ ಗೆಟ್ OTP ಅಂತ ಕ್ಲಿಕ್ ಮಾಡಿ. OTP ಬರುತ್ತೆ, OTP ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಎಂಟ್ರಿ OTP ಅಂತ ಇದೆ ನೋಡಿ, ಇಲ್ಲಿ OTPನ ಹಾಕಿ. ನಂತರ ಚೇಂಜ್ ಪಾಸ್ವರ್ಡ್ ಅಂತ ಇದೆ, ಇಲ್ಲಿ ಕ್ಲಿಕ್ ಮಾಡಿ. ಪಾಸ್ವರ್ಡ್ ಚೇಂಜ್ ಆಗಿರುತ್ತೆ. ನಂತರ ಸ್ಟೂಡೆಂಟ್ ಲಾಗಿನ್ ಪೋರ್ಟಲನ್ನು ಓಪನ್ ಮಾಡಿ. ಮತ್ತು ಅಲ್ಲಿ ವಿದ್ಯಾರ್ಥಿ ಲಾಗಿನ್ ID ಹಾಕಿ ಮತ್ತು ಪಾಸ್ವರ್ಡ್ ಹಾಕಿ, ಅವು ಕೆಳಗಡೆ ಕ್ಯಾಪ್ಚಾ ಹಾಕಿ ಸ್ಟೂಡೆಂಟ್ ಲಾಗಿನ್ ಅಂತ ಕ್ಲಿಕ್ ಮಾಡಿ. ಇಲ್ಲಿ ಲಾಗಿನ್ ಓಪನ್ ಆಗುತ್ತೆ. ಈ ರೀತಿ ಸ್ಟೂಡೆಂಟ್ ಇಂಟರ್ಫೇಸ್ ಶೋ ಆಗುತ್ತೆ. ಆಮೇಲೆ ಇಲ್ಲಿ KYC ಅಂತ ಕ್ಲಿಕ್ ಮಾಡಿ. KYC ಇರಲಿಲ್ಲ ಅಂದರೆ KYC ಮಾಡ್ಕೊಳ್ಳಿ, ಇಲ್ಲ ಆಗಿದ್ದರೆ ಓಕೆ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ಇಂಟರ್ NSP ಟೈಮ್ ರಿಜಿಸ್ಟ್ರೇಷನ್ OTR ಅಂತ ಇದೆ, ಇಲ್ಲಿ OTR ಕ್ರಿಯೇಟ್ ಮಾಡಬೇಕಾಗುತ್ತೆ. OTR ಕ್ರಿಯೇಟ್ ಮಾಡಿದರೆ ಆ OTR ನಂಬರನ್ನು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಇಲ್ಲಿ ನಾನೀಗ ಎಂಟ್ರಿ ಮಾಡಿ ತೋರಿಸ್ತೀನಿ ನೋಡಿ. ಈಗ ತದನಂತರ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ. ಹಾಗೆ ನಂತರ ಇಲ್ಲಿ ಫೈನಲ್ ಸಬ್ಮಿಟ್ ಅಂತ ಬರುತ್ತೆ, ಇಲ್ಲಿ ಟಿಕ್ ಮಾಡಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ. ಈಗ ಇದು ಫೈನಲ್ ಸಬ್ಮಿಟ್ ಆಯಿತು, ಓಕೆ ಅಂತ ಕ್ಲಿಕ್ ಮಾಡಿ. ನಂತರ ಸ್ಕ್ರೋಲ್ ಡೌನ್ ಮಾಡಿ, ಬ್ಯಾಕ್ ಬನ್ನಿ. ಬ್ಯಾಕ್ ಬಂದು ಇಲ್ಲಿ ಅಪ್ಲೈ ಆನ್ಲೈನ್ ಪ್ರೀ ಸ್ಕಾಲರ್ಶಿಪ್ ಅಂತ ಇದೆ, ಇಲ್ಲಿ ತೋರಿಸುತ್ತೆ ಅದು ಆಲ್ರೆಡಿ ರಿನ್ಯೂವಲ್ ಆಗಿದೆ ಅಂತ. ಆಮೇಲೆ ಇಲ್ಲಿ ಬಂದು ಪ್ರಿಂಟ್ ಅಕ್ನಾಲಜ್ಮೆಂಟ್ ಇದೆ, ಅದರಲ್ಲಿ ಕ್ಲಿಕ್ ಮಾಡಿ ಪ್ರಿಂಟ್ ಕೊಡಿ. ಪ್ರಿಂಟ್ ತೆಗೆದುಕೊಂಡು ಇದನ್ನು ಪ್ರಿಂಟ್ ಮಾಡಿ ಶಾಲೆಯಲ್ಲಿ ಕೊಡಿ. ನಾವು ನೀಡಿರೋ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಿಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸಿ. ಹಾಗೂ ಇನ್ನೂ ಹೆಚ್ಚು ವಿಡಿಯೋ ಮಾಡಲು ನಮಗೆ ಪ್ರೋತ್ಸಾಹ ಸಿಗುತ್ತದೆ. ಧನ್ಯವಾದಗಳು.